ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವರು ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಮಠಕ್ಕೆ. ಬನ್ನಿ ಕೈಕಾಲು ಮುಖ ತೊಳೆದು ನಾವು ಎಂಟ್ರಿ ಆಗೋಣ. ಇದು ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಮಠ. ನೋಡ್ತಾ ಇದ್ದೀರಾ ಹೇಗೆ ಕಾಣ್ತಾ ಇದೆ ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಮಠ ಅಂತೇಳಿ. ಬನ್ನಿ ಒಳಗಡೆ ಹೋಗೋಣ. ದಿನಾಲು ಸಾವಿರಾರು ಜನ ಭಕ್ತರು ಮಠಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಇದು ಮಠದ ಸುತ್ತಮುತ್ತಲೂ ಇರುವಂಥ ಒಂದು ದೃಶ್ಯ. ಈಗ ನೀವು ನೋಡ್ತಾ ಇರೋದು ಸಿದ್ಧಾರೂಢ ಸ್ವಾಮೀಜಿ ಅವರ ಒಂದು ಮೂರ್ತಿ. ನೋಡಿ ಎಷ್ಟು ಸುಂದರವಾಗಿದೆ ಅಂತೇಳಿ ಮಠ. ವಿಭೂತಿ ಇದೆ, ವಿಭೂತಿ ಹಚ್ಕೊಂಡು ಮುಂದೆ ಹೋಗೋಣ. ಇದು ಸ್ವಾಮೀಜಿಯವರ ಸಮಾಧಿ ಮಂದಿರ. ಅವರು ಲಿಂಗೈಕ್ಯ ಆದಮೇಲೆ ಅವ್ರನ್ನ ಇಲ್ಲೇ ಐಕ್ಯ ಮಾಡಿದ್ದಾರೆ. ಇದು ಸ್ವಾಮೀಜಿಯವರ ಒಂದು ಮೂರ್ತಿ. ಬನ್ನಿ ಹೊರಗಡೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ ಅಂತೇಳಿ ಮಠ. ನೋಡ್ತಾ ಇದ್ದೀರಾ ಸ್ವಾಮೀಜಿಯವರ ಮೂರ್ತಿನ. ಬನ್ನಿ ದರ್ಶನ ಮಾಡೋಣ. ಈಗ ನಾವು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದಕ್ಕೆ ಒಳಗಡೆನೇ ಈಗ ನಾವು ಹೋಗೋಣ. ಬನ್ನಿ. ಈ ಕಡೆ ಕಾಣ್ತಾ ಇದೆಯಲ್ಲ, ಇದೇ ಎಂಟ್ರಿ ಪ್ರಸಾದ ನಿಲಯದ್ದು. ನಾವೀಗ ಪ್ರಸಾದ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸ್ವಾಮೀಜಿಯವರ ಹಳೆಯ ಭಾವಚಿತ್ರಗಳಿಗೆ ನೀವು ನೋಡ್ತಾ ಇದ್ದೀವಿ. ಶ್ರೀಮಠದಲ್ಲಿ ಮಾಡುವ ತೆಪ್ಪೋತ್ಸವ, ಲಕ್ಷ ದೀಪೋತ್ಸವದ ಫೋಟೋಗಳನ್ನು ಸಹಿತ ಗೋಡೆಗೆ ಅಂಟಿಸಿದ್ದಾರೆ. ಆ್ಯಕ್ಚುಲಿ ವಿಡಿಯೋ ಮಾಡೋದು ಹಲವು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಓಂ ನಮಃ ಶಿವಾಯ, ಶ್ರೀ ಸಿದ್ಧಾರೂಢಾಯ ನಮಃ. ಯಾರಾದರೂ ನಮ್ಮ ಹುಬ್ಬಳ್ಳಿ ಸುತ್ತಮುತ್ತ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶ್ರೀ ಸಿದ್ಧಾರೂಢ ನಮಃ ಅಂತೇಳಿ ಹಾಕಿ. ನೋಡ್ತಾ ಇದ್ದೀರಾ ದವಸ ಧಾನ್ಯಗಳು ಹೇಗಿದೆ ಅಂತೇಳಿ. ಇದು ಎಂಟ್ರಿ. ಕಾಳು ಹಾಕೋದು ಡೇಟಲ್ಲಿ ಲಿಮಿಟೆಡ್ ಇರುತ್ತೆ, ಯಾರು ಸಹಿತ ವ್ಯರ್ಥ ಮಾಡಬಾರ್ದು ಅಂತೇಳಿ. ಸ್ವೀಟ್ ಇರುತ್ತೆ, ಸಜ್ಜಕ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸಿಹಿ ಅದು. ಬನ್ನಿ ರೈಸ್ ಹಾಕ್ಸ್ಕೊಳ್ಳೋಣ. ಸಿದ್ಧಾರೂಢರ ಸಾಂಬಾರು ಉಂಡವರು ಪಾರು ಅಂತೇಳಿ ಒಂದು ಮಾತಿದೆ. ಸಾಂಬಾರು ಬಹಳ ಚೆನ್ನಾಗಿತ್ತು. 2 ಸರಿ ಅನ್ನ ಸಾರು ಹಾಕ್ಸ್ಕೊಂಡು ಊಟ ಮಾಡಿ ನಾವೀಗ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.